ಚಿಕನ್ ಸಾರು ಮಾಡುವ ಸಿಂಪಲ್ ಕಾಯಿ ತುರಿ, 4 ಚಮಚ ಖಾರ ಪುಡಿ, 2 ಚಮಚ ಗರಂ ಮಸಾಲ, ಬೆಳ್ಳುಳ್ಳಿ, 4 ಈರುಳ್ಳಿ, 3 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕಾಯಿನ ರುಬ್ಕೊಂಡು ತೊಗೊಂಡು ಬರೋಣ. ಚಿಕನ್ನು 1.5 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಉಪ್ಪು, 1 ಚಮಚ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಚೆ ಕಡೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ. ಈರುಳ್ಳಿ ಫುಲ್ ಫ್ರೈ ಆಗಬೇಕಿದು. ಫ್ರೈ ಆಗಲಿ ಇದು. ಈ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಇಲ್ಲಿ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಇದು ಕೂಡ. ನಾನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸಿಲ್ಲ. ಇಲ್ಲಿ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಇವು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ ಮುಚ್ಚಿ ಕೂಡ ಬೇಯಿಸ್ಕೊಂಡು ಬಿಡೋಣ. ಮುಚ್ಚಿ ಬೇಯಿಸಿದ ಮೇಲೆ ಫುಲ್ಲು ಫ್ರೈ ಆಗಿರ್ತೈತಿ. ಫ್ರೈ ಆದಮೇಲೆ ಚಿಕನನ್ನು ಹಾಕ್ಕೊಳ್ಳುವ. ಚಿಕನ್ನ ಹಾಕ್ಕೊಳ್ಳು. ಇದಕ್ಕೆ ನಾನು ಮಸಾಲೆ ಐಟಮಲ್ಲಿ ಏನು ಜಾಸ್ತಿ ಹಾಕಿಲ್ಲ. ಸಿಂಪಲ್ ಮೆಥಡಲ್ಲಿ ಚಿಕನ್ ಸಾರು ಮಾಡೋದು. 1.5 kg ಚಿಕನ್ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಾಯ್ಲ್ ಆಗಲಿ ಇದು. ಇದಕ್ಕೆ 4 ಚಮಚ ಖಾರದ ಪುಡಿ, 2 ಚಮಚ ಗರಂ ಮಸಾಲ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು, ಕೊಬ್ಬರಿ ತೊಗೊಂಡಿದ್ದ ಅದನ್ನು ಕೊಬ್ಬರಿ ಅಷ್ಟೇ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡು. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಸ್ವಲ್ಪ ಒಂದು 5 ನಿಮಿಷ ಕುದಿಸಿನ ಉಪ್ಪು ಹಾಕ್ಕೊಂಡು ಬಿಡೋಣ. 1 ಚಮಚ ಉಪ್ಪು ಹಾಕೋಣ. ಮೊದಲು ಉಪ್ಪು ಹಾಕಿರ್ತೀವಿ, ಎಷ್ಟು ಬೇಕಷ್ಟೇ ಉಪ್ಪು ಹಾಕೊಳ್ಳೋಣ. ಆಮೇಲೆ ಚೆನ್ನಾಗಿ ಕುದ್ದ ಮೇಲೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಸಾಂಬಾರು ಚಪಾತಿ, ರೊಟ್ಟಿ, ಅನ್ನ ಜೊತೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈ ಚಿಕನ್ ಸಾರನ್ನು.